ಬಹಳ ಹಿಂದೊಮ್ಮೆ ಒಂದು ಸುಂದರವಾದ ಅರಮನೆಯ ತೋಟದಲ್ಲಿ ಚಿಂಕು ಎಂಬ ನವಿಲೊಂದು ವಾಸವಾಗಿತ್ತು. ಸೂರ್ಯನ ಬೆಳಕಿನಲ್ಲಿ ಅದರ ಗರಿಗಳು ರತ್ನಗಳಂತೆ ಹೊಳೆಯುತ್ತಿದ್ದವು. ಆಕಾಶದಂತೆ ನೀಲಿ, ತಾಜಾ ಎಲೆಗಳಂತೆ ಹಸಿರು ಮತ್ತು ಬೆಳಗಿನ ಸೂರ್ಯನಂತೆ ಹೊಂಬಣ್ಣ. ಪ್ರತಿದಿನ ಬೆಳಗ್ಗೆ ಅದು ತನ್ನ ಗರಿಗಳನ್ನು ಅಗಲವಾಗಿ ಹರಡಿ ಆಕರ್ಷಕವಾಗಿ ನೃತ್ಯ ಮಾಡಿ ಹತ್ತಿರದ ನಿಶ್ಚಲವಾದ ಕೊಳದಲ್ಲಿ ತನ್ನದೇ ಪ್ರತಿಬಿಂಬವನ್ನು ನೋಡಿ ಮೆಚ್ಚಿಕೊಳ್ಳುತ್ತಿತ್ತು. ಅದೇ ತೋಟದಲ್ಲಿ ಮಿಂಕು ಎಂಬ ಕಾಗೆಯೊಂದು ವಾಸವಾಗಿತ್ತು. ಅದು ನೋಡಲು ಸಾಮಾನ್ಯ ಹಾಗೂ ಕಪ್ಪಾಗಿದ್ದರೂ ಚುರುಕು ಬುದ್ಧಿ ಮತ್ತು ವೇಗದ ಹಾರಾಟವನ್ನು ಹೊಂದಿತ್ತು. ಮಿಂಕು ಆಗಾಗ ಚಿಂಕುವಿನ ಸೌಂದರ್ಯವನ್ನು ಮೆಚ್ಚಿಕೊಳ್ಳುತ್ತಿತ್ತು ಮತ್ತು ಸ್ನೇಹದಿಂದ ಮಾತನಾಡಿಸುತ್ತಿತ್ತು. ಒಂದು ದಿನ ಬೆಳಗ್ಗೆ ಮಿಂಕು ಅದನ್ನು ಭೇಟಿಯಾಗಲು ಕೆಳಗೆ ಹಾರಿ ಬಂತು. ಶುಭೋದಯ ಚಿಂಕು ಎಂದು ಅದು ಹೇಳಿತು. ನಿನ್ನ ಗರಿಗಳು ಇಂದು ಇನ್ನಷ್ಟು ಹೊಳೆಯುತ್ತಿವೆ. ಚಿಂಕು ಹೆಮ್ಮೆಯಿಂದ ನಕ್ಕಿತು. ಹೌದು, ಖಂಡಿತ. ಈ ತೋಟದಲ್ಲಿ ಬಹುಶಃ ಇಡೀ ಕಾಡಿನಲ್ಲಿಯೇ ನಾನೇ ಅತ್ಯಂತ ಸುಂದರವಾದ ಪಕ್ಷಿ. ಮಿಂಕು ನಗುತ್ತಾ ಹೇಳಿತು, ಅದು ನಿಜವಿರಬಹುದು, ಆದರೆ ನೆನಪಿಟ್ಟುಕೋ, ಸೌಂದರ್ಯವೇ ಎಲ್ಲವೂ ಅಲ್ಲ. ನಾನು ಬಣ್ಣವಾಗಿಲ್ಲದಿರಬಹುದು, ಆದರೆ ನಾನು ಎತ್ತರಕ್ಕೆ ಮತ್ತು ವೇಗವಾಗಿ ಹಾರಬಲ್ಲೆ. ಅದು ನನ್ನವರ. ಚಿಂಕು ನಕ್ಕು ಹೇಳಿತು, ಓ ಮಿಂಕು, ಹಾರುವುದನ್ನು ಯಾರು ತಾನೇ ಕೇಳುತ್ತಾರೆ? ಎಲ್ಲರೂ ನಿಂತು ನನ್ನನ್ನು ನೋಡುತ್ತಾರೆ. ನಿನಗೆ ನನ್ನನ್ನು ನೋಡಿ ಹೊಟ್ಟೆ ಕಿಚ್ಚಾಗಬೇಕು. ಮಿಂಕು ನಿಟ್ಟುಸಿರು ಬಿಟ್ಟು, ಅದಕ್ಕೆ ಅರ್ಥವಾಗುವುದಿಲ್ಲ ಎಂದು ತಿಳಿದು ಹಾರಿಹೋಯಿತು. ಒಂದು ಬೇಸಿಗೆಯ ಬಿಸಿ ಮಧ್ಯಾಹ್ನ ಚಿಂಕು ಕೊಳದ ಬಳಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಅದಕ್ಕೆ ಅಸಾಮಾನ್ಯವಾದ ದೃಶ್ಯವೊಂದು ಕಣ್ಣಿಗೆ ಬಿತ್ತು. ಇಬ್ಬರು ಬೇಟೆಗಾರರು ಬಲೆಗಳನ್ನು ಹಿಡಿದು ಸದ್ದಿಲ್ಲದೆ ತೋಟದೊಳಗೆ ಪ್ರವೇಶಿಸುತ್ತಿದ್ದರು. ಮೇಲಿಂದ ಹಾರುತ್ತಿದ್ದ ಮಿಂಕು ಕೂಡ ಅವರನ್ನು ನೋಡಿತು. ಅದು ಗಾಬರಿಯಿಂದ ಕೆಳಕ್ಕೆ ಹಾರಿ ಬಂತು. ಚಿಂಕು, ಬೇಟೆಗಾರರು ಈ ಕಡೆ ಬರುತ್ತಿದ್ದಾರೆ, ನೀನು ಬೇಗನೆ ಹಾರಿ ಹೋಗಬೇಕು. ಆದರೆ ಚಿಂಕು ಶಾಂತವಾಗಿ, ಹಾರುವುದೇ, ದೂರದ ಹಾರಾಟಕ್ಕೆ ನನ್ನ ಗರಿಗಳು ತುಂಬಾ ಭಾರವಾಗಿವೆ, ನಾನು ಸುಮ್ಮನೆ ನಡೆದುಕೊಂಡು ಹೋಗುತ್ತೇನೆ ಎಂದು ಹೇಳಿತು. ಪೊದೆಗಳ ನಡುವಿನಲ್ಲಿ ಹೊಳೆಯುತ್ತಿದ್ದ ಅದರ ಗರಿಗಳನ್ನು ಬೇಟೆಗಾರರು ನೋಡಿದರು. ಆ ಸೌಂದರ್ಯವನ್ನು ನೋಡು, ಒಬ್ಬ ಪಿಸುಗುದ್ದಿದ. ಇದಕ್ಕೆ ಒಳ್ಳೆಯ ಬೆಲೆ ಸಿಗುತ್ತದೆ, ಇನ್ನೊಬ್ಬ ಹೇಳಿದ. ಅವರು ಹತ್ತಿರ ಬರಲಾರಂಭಿಸಿದರು. ಚಿಂಕು ಓಡಲು ಪ್ರಯತ್ನಿಸಿತು, ಆದರೆ ಅದರ ಉದ್ದವಾದ ಗರಿಗಳು ಗಿಡಗಳಿಗೆ ತಾಗಿ ಅದರ ವೇಗವನ್ನು ಕಡಿಮೆ ಮಾಡಿತ್ತು. ಅದು ಎಡವಿ ಗಾಬರಿಗೊಂಡಿತು. ಬೇಟೆಗಾರರು ಹತ್ತಿರ ಬಂದರು. ಅದೇ ಕ್ಷಣದಲ್ಲಿ ಮಿಂಕು ಕೆಳಕ್ಕೆ ಧುಮುಕಿತು. ಚಿಂಕು, ನನ್ನನ್ನು ಹಿಂಬಾಲಿಸು. ಬೇಟೆಗಾರರಿಗೆ ತಲುಪಲಾಗದ ಒಂದು ಕಿರಿದಾದ ದಾರಿ ಇಲ್ಲಿದೆ. ದಟ್ಟವಾದ ಮುಳ್ಳಿನ ಪೊದೆಗಳ ಕೆಳಗೆ ಅಡಗಿದ್ದ ಸುರಂಗದಂತಹ ದಾರಿಗೆ ಮಿಂಕು ದಾರಿ ತೋರಿಸುತ್ತಾ ಮುಂದೆ ಹಾರಿತು. ಚಿಂಕು ಹಿಂಜರಿಯಿತು. ಆದರೆ ನನ್ನ ಗರಿಗಳಿಗೆ ಗೀರುಗಳಾಗುತ್ತವಲ್ಲ ಎಂದು ಅತ್ತು. ಮಿಂಕು ಕೂಗಿ ಹೇಳಿತು, ಪಂಜರದಲ್ಲಿ ಸಿಕ್ಕಾಕಿಕೊಳ್ಳುವುದಕ್ಕಿಂತ ಕೆಲವು ಗೀರುಗಳಾಗುವುದೇ ಉತ್ತಮ. ಮತ್ತೊಂದು ಯೋಚನೆ ಮಾಡದೆ ಚಿಂಕು ತಗ್ಗಿ ಬಗ್ಗಿ ಮುಳ್ಳುಗಳ ನಡುವೆ ನುಗ್ಗಿತು. ಬೇಟೆಗಾರರು ಹಿಂಬಾಲಿಸಲು ಪ್ರಯತ್ನಿಸಿದರು, ಆದರೆ ಚೂಪಾದ ಕೊಂಬೆಗಳು ಅವರ ಬಟ್ಟೆಗಳನ್ನು ಹರಿದು ದಾರಿಯನ್ನು ತಡೆದವು. ಹತಾಶರು ಮತ್ತು ಸುಸ್ತಾಗಿ ಅವರು ಹಿಂತಿರುಗಿದರು. ಅವರು ಸುರಕ್ಷಿತವಾದಾಗ ಚಿಂಕು ಉಸಿಲು ಸರಿಪಡಿಸಿಕೊಂಡು ಮಿಂಕುವನ್ನು ಕೃತಜ್ಞತೆಯಿಂದ ನೋಡಿತು. ಮಿಂಕು, ನೀನು ನನ್ನ ಪ್ರಾಣ ಉಳಿಸಿದೆ. ಸೌಂದರ್ಯವೇ ಅತ್ಯಂತ ಮುಖ್ಯವಾದ ವಿಷಯ ಎಂದುಕೊಂಡಿದ್ದೆ, ಆದರೆ ನೀನು ನಿನ್ನನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಾಗದಿದ್ದರೆ ಅದು ನಿಷ್ಪ್ರಯೋಜಕ ಎಂದು ಇಂದು ಕಲಿತೆ. ಮಿಂಕು ಪ್ರೀತಿಯಿಂದ ನಕ್ಕಿತು. ಪ್ರತಿಯೊಂದು ವರಕ್ಕೂ ಅದರದ್ದೇ ಆದ ಮೌಲ್ಯವಿದೆ ಚಿಂಕು. ನಿನ್ನದು ಸಂತೋಷವನ್ನು ತರುತ್ತದೆ, ನನ್ನದು ಸುರಕ್ಷತೆಯನ್ನು. ಯಾರಾದರೂ ವಿಭಿನ್ನವಾಗಿ ಕಾಣುತ್ತಾರೆ ಎಂಬ ಕಾರಣಕ್ಕೆ ಅವರನ್ನು ಎಂದಿಗೂ ಕೀಳಾಗಿ ನೋಡಬೇಡ. ಅಂದಿನಿಂದ ಚಿಂಕು ತನ್ನ ಗರಿಗಳ ಬಗ್ಗೆ ಎಂದಿಗೂ ಜಂಬ ಕೊಚ್ಚಿಕೊಳ್ಳಲಿಲ್ಲ. ಅದು ಮತ್ತು ಮಿಂಕು ಆಪ್ತ ಸ್ನೇಹಿತರಾದರು. ಪರಸ್ಪರರ ಸಾಮರ್ಥ್ಯಗಳನ್ನು ಗೌರವಿಸುತ್ತಾ ಬದುಕಿದರು. ಹಾಗಾಗಿ ಈ ಕಥೆ ನಮಗೆ ನೆನಪಿಸುವುದೇನೆಂದರೆ, ಸೌಂದರ್ಯಕ್ಕಿಂತ ಜ್ಞಾನ ಮತ್ತು ಕೌಶಲ್ಯ ಹೆಚ್ಚು ಮೌಲ್ಯವಾದದ್ದು. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.